ರಾಮ್, ನೀವು ಹೇಳಿದ ಡೇಟು ತುಂಬ ಕನ್ವೀನಿಯೆಂಟ್ ಆಗಿದೆ. ಏನೋ ಒಂಥರ ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ. ಕೋಇನ್ಸಿಡೆನ್ಸ್ ವಿಚಾರ ಏನಂದ್ರೆ ಇದೇ ಡೇಟ್ಗೆ ನಮ್ಮ ತಂದೆ ತಾಯಿನೂ ಕೂಡ ಮದುವೆ ಆಗಿದೆ. ಹೌದಾ? ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ನೋಡಿ, ನಿಮ್ಮ ತಂದೆ ತಾಯಿ ಮದುವೆ ಆಗಿದ್ದೀನಾನೇ ನಮ್ಮ ಮದುವೆನೂ ಆಗ್ತಿದೆ. ಅಂದರೆ ಇದರಲ್ಲಿ ಅವ್ರ ಆಶೀರ್ವಾದ ಇದೆ ಅಂತ ಸಾಬೀತಾಯಿತು. ಇನ್ಮೇಲೆ ಅವ್ರು ಇಲ್ಲ ಅಂತ ಅನ್ಕೋಬಾರ್ದು ರಾಮ್. ಅವ್ರು ನಮ್ಮ ಜೊತೆಗೆ ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರೆ. ನಿಜ ಸಿದ್ಧ, ಅಪ್ಪ ಅಮ್ಮನ ಸ್ಥಾನದಲ್ಲಿ ಚಿಕ್ಕಪ್ಪ ನಿಂತಿದೆ. ನನ್ನನ್ನು ಸ್ವಂತ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಆದರೆ ಅಪ್ಪ ಅಮ್ಮನ ಜೊತೆ ನಮಗೊಂಥರ ಬೇರೆ ಥರನೇ ಅಟ್ಯಾಚ್ಮೆಂಟ್ ಇರುತ್ತಲ್ವ, ಯಾವಾಗಲೂ ನಮ್ಮ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಏನೂ ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ ಇಸ್ ಫ್ಯಾಕ್ಟ್, ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಖುಷಿ ವಿಚಾರ ಏನಂದ್ರೆ ಅಪ್ಪ ಅಮ್ಮನ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ. ರಾಮ್, ನಾನು ನಿಮ್ಮ ಹತ್ರ ಏನೋ ಹೇಳ್ಕೋಬೇಕಿತ್ತು, ಒಂದು ಕನ್ಫೆಷನ್ ಥರ. ಆದರೆ ತಪ್ಪಾಗಲ್ಲ. ಏನು ಹೇಳಿ ಸಿದ್ಧ? ದೇವಸ್ಥಾನದಲ್ಲಿ ಸಿಹಿ ಮಿಸ್ ಆದ್ಲಲ್ಲ, ಆಗ ನನ್ನ ಮದುವೆ ಬಗ್ಗೆ ತೊಗೊಂಡಿರೋ ಡೆಸಿಷನ್ ತಪ್ಪಾಗಿದೆ ಅಂತ ನನಗೆ ಡೌಟ್ ಬಂದಿತ್ತು. ನೀವು ಯಾವಾಗ ಆ ಜಾಗಕ್ಕೆ ಬಂದರು, ಆ ತಾಯಿ ನನಗೆ ಕೂಗಿ ಹೇಳ್ದಂಗೆ ಆಯಿತು, ರಾಮ ಇಲ್ಲದೆ ಸೀತಾ ಇಲ್ಲ, ನಾವು 3 ಜನ ಒಟ್ಟಿಗೆ ಇರಬೇಕು, ಮದುವೆಯಲ್ಲಿ ಯಾವುದೇ ಥರ ತಪ್ಪು ನಿರ್ಧಾರ ತಗೋತಿಲ್ಲ ಅಂತ. ಐ ಆಮ್ ಸಾರಿ ಈ ಥರ ಯೋಚನೆ ಬಂದಿದ್ದಕ್ಕೆ. ಇನ್ಮೇಲೆ ಈ ಥರ ಡೌಟ್ಸ್ಗೆ ನಾನು ಜಾಗನೇ ಕೊಡೋದಿಲ್ಲ, ನಿಮ್ಮ ಮೇಲೂ ಡೌಟ್ ಪಡೋದಿಲ್ಲ. ತಪ್ಪು ತಿಳ್ಕೊಬೇಡಿ. ಅದು ಅನುಮಾನನೇ ಅಲ್ಲ ಸೀತಾ, ಅದು ನಿಮ್ಮೊಳಗಿರೋ ಭಯ ಅಲ್ಲ. ನಿಮ್ಗೆ ಇನ್ಸೆಕ್ಯೂರಿಟಿ ಯಾಕೆ? ಫಸ್ಟ್ ಆಫ್ ಆಲ್ ಸಿಹಿ ನಿಮ್ಮಿಂದ ದೂರ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನನಗೆ ಗೊತ್ತು ರಾಮ್, ಆದರೆ ನಮ್ಮ ಮದುವೆ ಆದಮೇಲೆ ಸಿಹಿ ನನ್ನಿಂದ ದೂರ ಆಗ್ತಾಳೆ ಅನ್ನೋ ಭಯ ನಂಗೆ ಯಾವಾಗಲೂ ಇದ್ದೇ ಇದೆ. ನಾವು ಹೇಳ್ಬೋದು ಸಮಾಜ ತುಂಬ ಮುಂದೆ ಹೋಗಿದೆ ಅಂತ, ಆದರೆ ಎಷ್ಟೇ ಆದರೂ ಮದುವೆ ಆದಮೇಲೆ ಹೆಣ್ಣು ಗಂಡಿನ ಮನೆಗೆ ಹೋಗಲೇಬೇಕಲ್ವಾ. ಮಗು ಜೊತೆಗೆ ಹೋದಾಗ ಆ ಮಗು ಹೊರಗಿನವರು ಅಂತ ಅನ್ಸ್ಕೊಳತ್ತೆ ಅಲ್ವಾ. ಎಲ್ಲ ಥರ ಅವಳಿಗೆ ಫೀಲಿಂಗ್ ಬರುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ನಾನು ಎಷ್ಟೇ ಮನಸ್ಸಿಂದ ಅದನ್ನು ತೆಗೆದು ಹಾಕಬೇಕು ಅಂತ ಅಂದ್ಕೊಂಡ್ರು ಯಾವುದೋ ಒಂದು ಕಾರ್ನರಲ್ಲಿ ಅದಿದ್ದೇ ಇದೆ ರಾಮ್. ಅದು ಕಾಮನ್ ಸೀತಾ, ತಾಯಿ ಆದವಳಿಗೆ ಹೀಗೆ ಅನ್ಸೋದು ಸಹಜ ಅಲ್ವಾ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್, ನೀವು ನನಗೆ ಸಿಗಬೇಕು ಅನ್ನೋ ಸ್ವಾರ್ಥಕ್ಕೆ ನಾನು ಸಿಹಿನ ಒಪ್ಕೊಂಡಿಲ್ಲ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂದರೆ ಸಿಹಿ ಹೊರಗಿನವಳು ಅಲ್ವೇ ಅಲ್ಲ. ನಮ್ಮ ಪ್ರೀತಿಗೆ ಕಾರಣ, ಅರ್ಥ, ಮೂಲ, ನಮ್ಮ ಪ್ರೀತಿಯ ಹೆಸರೇ ಸಿಹಿ. ಅವಳು ಇಲ್ಲದೆ ಈ ಪ್ರೀತಿಗೆ ಅರ್ಥನೇ ಇಲ್ಲ ಸೀತಾ. ಸಿಹಿನ ನಾನು ಯಾವತ್ತೋ ಮಗಳಂತ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಗಿರ್ಬೇಕಾದ್ರೆ ನಾನಿರೋ ಮನೇಲಿ ಸಿಹಿ ಹೊರಗಿನವಳು ಹೇಗಾಗ್ತಾಳೆ? ನೀವು ಯಾವಾಗೆಲ್ಲ ಸಿಹಿ ಹುಟ್ಟು ಬಗ್ಗೆ ಮಾತಾಡೋಕೆ ಬಂದಿದ್ದೀರಾ ಅವಾಗೆಲ್ಲ ಈ ಕಾನ್ವರ್ಸೇಷನ್ನ ನಾನು ಅವಾಯ್ಡ್ ಮಾಡಿದ್ದೀನಿ. ಯಾಕೆ ಗೊತ್ತಾ? ಸಿಹಿ ನನ್ನ ಮಗಳು. ಇದ್ರ ಹಿಂದೆ ಇನ್ಯಾರೇ ಬಂದಿದ್ರು ಅಥವಾ ಇನ್ಯಾರಿಗೋ ಸೇರ್ಬೇಕು ಅಂತ ಇದ್ರೂ ಅದ್ಯಾವುದು ನಂಗೆ ಮ್ಯಾಟ್ರ್ ಆಗಲ್ಲ ಸೀತಾ. ದಯವಿಟ್ಟು ಇನ್ಯಾವತ್ತೂ ಈ ಥರ ಮಾತಾಡೋಕೆ ಹೋಗ್ಬೇಡಿ. ಸಿಹಿ ಬಿಲಾಂಗ್ಸ್ ಟು ಅಸ್. ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಇರಬೇಕು. ಹಳೇದನ್ನ ಕೆತ್ಕೊಂಡು ಹೋದ್ರೆ ನಮಗೆ ಪೀಸ್ ಆಫ್ ಮೈಂಡ್ ಇರೋದಿಲ್ಲ ಸೀತಾ. ಥ್ಯಾಂಕ್ ಯು ರಾಮ್. ನಿಮ್ಮ ಈ ಮನಸ್ಸಿಗೆ, ನಿಮ್ಮ ಒಳ್ಳೆ ಗುಣಕ್ಕೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋ 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 ನಾನಂತೂ ಸಿಕ್ಕಾಪಟ್ಟೆ ಸೆಲ್ಫಿ. ಎಸ್ಪೆಷಲಿ ನಿಮ್ಮ ಮತ್ತೆ ಸಿಹಿ ವಿಷಯದಲ್ಲಿ ತುಂಬಾನೇ ಸೆಲ್ಫಿ. ಇವಾಗ ಹೇಳಿ, ಯಾವತ್ತದು ಸಿಹಿನ ಹೊರಗಿನವಳು ಅಂತ ಫೀಲ್ ಆಗಕ್ಕೆ ಬಿಡ್ತೀನ? ಐ ಲವ್ ಯು ರಾಮ್. I love you too, ಸೀತಾ. ಈಗ ನನಗೆ ಯಾವ ಭಯನೂ ಇಲ್ಲ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ. ಜೋಡಿ ಮಾಡುವಂತೆಯೇ ಇಬ್ಬರ ಸೀತಾರಾಮ. ಮುದ್ದು, ನನ್ನ ಮೇಲೆ ಬೇಜಾರ? ಐ ಆಮ್ ಸಾರಿ.
ಯಾಕೆ ಸಾರಿ ಕೇಳ್ತೀರಾ ಬಿಡಿ. ನನಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ, ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಎಷ್ಟು ವೇಸ್ಟ್ ಅಲ್ವಾ. ತಿಂಡಿ ಪೋತಿ, ತುಂಬ ಮಾತಾಡ್ತೀನಿ, ಕಾರ್ ಡೋರ್ ಹಾಕಕ್ಕೆ ಬರಲ್ಲ, ಎಲೆಕ್ಟ್ರಿಸಿಟಿ ಸೇವ್ ಮಾಡೋಕ್ಕೆ ಬರಲ್ಲ. ಸೊ ಯೂಸ್ಲೆಸ್ ಅನ್ನಿಸ್ತಿದೆ ನನಗೆ. ಯಾಕೆ ಹಾಗೆ ಹೇಳ್ತೀಯ? ಇಲ್ಲಿ ಯಾರು ಸರಿ, ಯಾರು ತಪ್ಪು, ಯಾರು ಬೆಸ್ಟು, ಯಾರು ವೇಸ್ಟು, ಈ ಟೈಟಲ್ ಎಲ್ಲ ಬೇಕಾಗಿಲ್ಲ. ನನ್ನಲ್ಲೂ ಸುಮಾರು ಡ್ರಾಬ್ಯಾಕ್. ನಾವು ಯಾರೂ ಪರ್ಫೆಕ್ಟ್ ಅಲ್ಲ. ನಾವು ಇಲ್ದೇ ಇರೋ ಕಡೆ ಲೈಟು ಫ್ಯಾನು ಆನ್ ಆಗಿದ್ರೆ ಸುಮ್ಮನೆ ಎಲೆಕ್ಟ್ರಿಸಿಟಿ ವೇಸ್ಟ್ ಅಂತ ನನ್ನ ನಂಬಿಕೆ. ನಿನಗೆ ನಾನು ಕಂಜೂಸ್ ಥರ ಅನ್ನಿಸ್ಬೋದು, ಬಟ್ ಒಂದೊಂದು ರೂಪಾಯಿ ಸೇವ್ ಮಾಡಿರೋದಕ್ಕೆ ನಾನು ಇವತ್ತಿಲ್ಲಿದ್ದೀನಿ. ನಮಗೆ ಜೀವನದಲ್ಲಿ ಏನು ಬೇಕಾಬಿಟ್ಟಿಯಾಗಿ ಸಿಗಲ್ಲ ಅಂದಮೇಲೆ ಬೇಕಾಬಿಟ್ಟಿಯಾಗಿ ನಡ್ಕೋಬಾರ್ದು ಅನ್ನೋದು ನನ್ನ ಭಾವ. ಕೈಯಲ್ಲಿ 1 ಕೋಟಿ ಇದ್ರೂ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ಗೊತ್ತಾ? ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ. ಇದೆಲ್ಲ ನಾನು ಬೆಳೆದು ಬಂದಿರೋ ಪರಿಸ್ಥಿತಿ ನನಗೆ ಹೇಳ್ಕೊಟ್ಟಿರೋದು. ನಿನಗೆ ಹರ್ಟ್ ಆಗಿದೆ, ನಮ್ಮ ರಿಯಲೈಸ್. ನಿನಗೆ ನೋವು ಕೊಟ್ಬಿಟ್ಟು ನಾನು ಏನು ಸಾಧಿಸೋದಿದೆ ಹೇಳು? ಏನಾದರೂ ಮಾತಾಡು ಮುದ್ದು. ಈ ಅಕ್ಕೋ ಶಂಕಲ್ ಮೇಲೆ ಅಷ್ಟೊಂದು ಕೋಪನಾ? ಅಬ್ಬಾ, ಮೇಡಮ್ ಅವ್ರು ಸ್ಮೈಲ್ ಮಾಡಾಯ್ತು, ನನಗಿನ್ನೇನು ಬೇಕು? ಥ್ಯಾಂಕ್ ಯು. ಐ ಆಮ್ ಸಾರಿ, ಐಲ್ ಕರೆಕ್ಟ್ ಮೈ ಸೆಲ್ಫ್. ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀನೇನು ತಪ್ಪು ಮಾಡಿಲ್ಲ. ಏನು ಅಂದರೆ, ಓ ಗಾಡ್, ಸಾಕು ಮಾರಯ್ಯ, ಎಷ್ಟು ಕುಯ್ತೀರಾ ನೋಡು. ಟೀ ತಣ್ಣಗಾಗಿಂತ ಮುಂಚೆ ಕುಡಿದ್ಬಿಡ್ತೀನಿ. ನಮ್ಮ ಅಮ್ಮಗಂತ ಟೀ ನೀವೇ ಸಕ್ಕದಾಗಿ ಮಾಡ್ತೀರಾ ರೀ. ಯಾವ್ ಹೌದಾ? ಅಷ್ಟು ಚೆನ್ನಾಗಿದೆಯಾ? ವಾ. ಆಮೇಲೆ ನೀನು ಅಂಜುನ ನನಗಿಂತ ಹೆಚ್ಚಾಗಿ ಇಷ್ಟಪಡ್ತೀಯಾ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀಯ ಅಂತ ನನಗೆ ಗೊತ್ತು. ಈ ವಿಷಯದ ಬಗ್ಗೆ ನೀನು ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ರಾಮ್ ಮದುವೆ ಆಗಲಿ, ಆಮೇಲೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ನಮ್ಮ ಅಂಜುಗೂ ಮದುವೆ ಮಾಡ್ಸ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ. ಅಂದರೆ ಈ ವಿಷಯ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗತ್ತೆ. ಯಾವ ವಿಷಯ? ನಿಮ್ ತಂಗಿ ನಿಮ್ ಕೆಲ್ಸನ ಒಂದ್ ಸ್ವಲ್ಪ ಕಮ್ಮಿ ಮಾಡಿದಾಳೆ. ಅರ್ಥ ಆಗಿಲ್ಲ. ನಿಮ್ ತಂಗಿ ನೀವ್ ಅನ್ಕೊಂಡಿರೋ ಅಷ್ಟು ಪಾಪಚ್ಚಿ ಅಲ್ಲ. ವಾಟ್ ಡು ಯು ಮೀನ್? ಶಿ ಈಸ್ ಇನ್ ಲವ್. ತುಂಬಾ ಸಂತೋಷ ಆಗ್ತಾ ಇದೆ ಸೀತಾ. ಮದ್ವೆ ಗೊತ್ತಾದ ದಿನ ಯಾವ ಅಡೆತಡೆನೂ ಇಲ್ಲದೆ ನಿನ್ನ ರಾಮನ್ ಮದ್ವೆ ಆಗ್ಲಮ್ಮ. ಥ್ಯಾಂಕ್ ಯು ಅಮ್ಮ. ನನಗೂ ಅಷ್ಟೇ ಖುಷಿ ಆಗ್ತಿದೆ. ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಎಷ್ಟು ಒಳ್ಳೆ ಲೈಫ್ ನಂಗೆ ಸಿಗ್ತಿದೆ. ಇದೆಲ್ಲ ಕನಸ ನನ್ಸ ಅಂತ ಅನುಮಾನನೂ ಬರ್ತಿದೆ ಅಮ್ಮ. ಅನುಮಾನ ಯಾಕಮ್ಮ? ಪುಣ್ಯ ಸುತ್ತಿ ಸುತ್ತಿ ನಿನ್ನ ಹತ್ರನೇ ಬರ್ತಾ ಇದೆ. ನಿನ್ನ ಜೀವನದಲ್ಲಿ ರಾಮ ಬರ್ತಾ ಇರೋದು ಯಾಕೆ ಹೇಳು? ನೀ ಸೀತೆ ಆಗಿರೋದ್ರಿಂದ ರಾಮ ಬರ್ತಾ ಇದ್ದಾನೆ. ಇದನ್ನೇ ಯೋಗ ಅನ್ನೋದು. ಇಂಗ್ಲೀಷಲ್ಲಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ನಾವು ಋಣಾನುಬಂಧ ಅಂತೀವಿ ಅಷ್ಟೇ. ಸೀತಮ್ಮ, ನಿನ್ ಮದುವೆ ಡೇಟ್ ಫಿಕ್ಸ್ ಆಯ್ತು ಅಂತ ಎಲ್ರಿಗೂ ಹೇಳಿ ಬರ್ಲಾ? ಏ ಬಂಗಾರಿ, ಇರು, ನಾನು ಬರ್ತೀನಿ. ರಾಮ್ ನಿಸ್ವಾರ್ಥಿ ಅಮ್ಮ. ಅವ್ರಿಗೆ ಶುದ್ಧವಾದ ಮನಸ್ಸಿದೆ. ಅವ್ರ ಆಸೆ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ನನ್ನ ಭಾವನೆಗಳ ಬಗ್ಗೆ ಅವ್ರು ಗೌರವ ಕೊಡ್ತಾರೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಅಪರಾಧಿ ಭಾವನೆ ಬರ್ತಿದೆ. ಅಪರಾಧಿ ಭಾವನೆ ಯಾಕಮ್ಮ? ಹೆತ್ತ ತಾಯಿ ಹತ್ರ ಹೇಳ್ಕೊಳ್ಳೋ ಥರ ನಿಮ್ಮ ಹತ್ರ ನಾನು ಎಲ್ಲ ಹೇಳ್ಕೊತಿದ್ದೀನಿ ಅಮ್ಮ. ಸಿಹಿನೇ ನನಗೆಲ್ಲ ಅಮ್ಮ. ಮದುವೆ ಆದರೆ ಇನ್ನೊಂದು ಮಗು ಬರುತ್ತೆ ಅಂತ ನನ್ನ ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈ ವಿಷಯನ ನಾನು ರಾಮಗೆ ಹೇಳಿದೆ. ಅವ್ರ ಆಸೆ ಬಗ್ಗೆ ಅವ್ರು ಯೋಚನೆ ಮಾಡಲಿಲ್ಲ ಅಮ್ಮ. ನಾನು ಒಂಟಿಯಾಗಿದ್ದೆ, ನೀವು ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫೇ ಬದಲಾಯಿತು ಅಂದರು. ನಾನು ಅವ್ರ ಲೈಫಲ್ಲಿದ್ದರೆ ಸಾಕಂತೆ, ಇನ್ನೇನು ಬೇಡವಂತೆ. ಸಿಹಿನ ತನ್ನ ಸ್ವಂತ ಮಗಳು ಥರ ನೋಡ್ಕೋತಿದ್ದಾರೆ. ಹೇಳಿ ಅಮ್ಮ, ಇಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅಪರಾಧಿ ಭಾವನೆ ಬರ್ತೇ ಇರುತ್ತಾ? ಎಷ್ಟೋ ಸಲ ಯೋಚನೆ ಮಾಡಿದಾಗ ನಾನು ಅವ್ರಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಲ್ಲ ಅಂತ ಅನ್ಸುತ್ತೆ. ನನ್ನ ಖುಷಿಗೋಸ್ಕರ ಅವ್ರ ಖುಷಿನ ತ್ಯಾಗ ಮಾಡ್ತಿದ್ದಾರೆ. ಅವ್ರ
ಖುಷಿನ ನಾನು ಕಿತ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೋಡಮ್ಮ ಸೀತಾ, ನಾನು ನಿನ್ನನ್ನು ಸಮಾಧಾನ ಮಾಡಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಾನು ಕೇಳಿರೋದನ್ನ, ನಾನು ನೋಡಿರೋದನ್ನ ನಿಂಗೆ ಹೇಳ್ತಾ ಇದ್ದೀನಿ. ಈ ಗಂಡಸು ಅಂದರೆ ಮದುವೆ ಆಗ ಹುಡುಗ ಇರ್ಬೋದು ಅಥವಾ ಪ್ರೀತಿಸಿರೋ ಹುಡುಗ ಇರ್ಬೋದು, ಕಣ್ಣಲ್ಲಿ ಕಣ್ಣಿಟ್ಟು ಅವ್ರು ಏನಾದರೂ ಪ್ರೀತಿ ತುಂಬಿ ಹೇಳಿದ್ರು ಅಂತಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಅವ್ರು ಆ ಮಾತನ್ನ ಯಾವತ್ತೂ ಬದಲಾಯಿಸಲ್ಲ. ರಾಮ ಹೀಗೆ ಹೇಳಿದಾನೆ ಅಂದಮೇಲೆ ನೀ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ನಿನ್ನ ಹೊಸ ಜೀವನ ಇವಾಗ ತಾನೇ ಶುರುವಾಗ್ತಾ ಇದೆ. ಆ ಮನೆಯಲ್ಲಿ ಸಂತೋಷದ ಕ್ಷಣಗಳು ಇನ್ನೂ ನಿಂಗೆಷ್ಟು ಕಾಯ್ತಾ ಇದೆಯೋ ಏನೋ. ಎಲ್ಲ ಚಿಂತೆನೂ ಆ ರಾಮಂಗೆ ಬಿಡು. ಕೇಳದೆ ಇದ್ರು ಆ ದೇವ್ರು ಇಷ್ಟೊಂದು ಖುಷಿನ ಕೊಟ್ಟಿದ್ದಾನೆ. ಕಿತ್ಕೊಳ್ಳಲ್ಲ ಅಂತ ನಾನು ನಂಬಿದ್ದೀನಿ. ಸುಮ್ಮನೆ ಅಂತೀವ ಅವನ್ನ ರಾಮ ಅಂತ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಎಲ್ಲ ಒಳ್ಳೇದಾಗತ್ತಮ್ಮ. ಅತ್ತೆ, ಇವತ್ತು ನೀವು ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೇಕು. ಅಲ್ಲಿ ಅಂದರೆ ಮೊದಲು ನಿಮಗೆ ಬಡಿಸ್ತೀನಿ, ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ನಾವು ಒಟ್ಟಿಗೆ ಕೂತ್ಕೊಂಡು ತಿನ್ಬೋದಲ್ಲ. ಇಷ್ಟೆಲ್ಲ ತಿಂಡಿ ಮಾಡೋ ಅಷ್ಟರಲ್ಲಿ ನಿಮಗೂ ಹಸುವಾಗಿರುತ್ತೆ. ಈಗ ಬಡಿಸ್ತಾ ಎಲ್ಲ ನಿಂತ್ಕೋಬೇಡಿ, ನೀವು ನಮ್ಮ ಜೊತೆ ತಿನ್ನಿ. ಅಲ್ಲಿ ಅಂದರೆ ನೀವು ಆಫೀಸ್ಗೆ ಹೋಗೋರು, ಕೆಲಸ ಮಾಡೋರು, ನಾನು ಮನೇಲೇ ಇರ್ತೀನಿ, ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ. ಒಳ್ಳೆ ಕತೆ. ಹಾಗಾದ್ರೆ ನೀವು ಮಾಡೋ ಕೆಲಸ ಅಲ್ವಾ? ಈ ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಏನೂ ಇಲ್ಲ, ಎಲ್ಲ ಕೆಲಸನೂ ಕೆಲಸನೇ. ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನು ಖುಷಿಯಾಗಿ ತಿಂಡಿ ತಿನ್ಬೇಕು ಅಂತಂದ್ರೆ ನೀವು ನಮ್ಮ ಜೊತೆ ಕೂತ್ಕೊಂಡು ತಿನ್ಬೇಕು. ದಟ್ಸ್ ಇಟ್. ಅದು ಫೈನಲ್. ಸರಿ, ನೋಡಿದ್ರ ಅಳಿ ಅಂದರೆ ನಿಮ್ಮ ಹೆಂಡತಿ ಅಮ್ಮ ನಾನು, ಅವಳು ಒಂದು ಮಾತಾದರೂ ಹೇಳಲ್ಲ ಅಮ್ಮ ಕೂತ್ಕೋ ತಿನ್ನು ಅಂತ. ನೋಡೆ, ನನ್ನ ಅಳಿಯಂದ್ರನ್ನ ನೋಡಿ ಕಲ್ತ್ಕೋ, ಹಿರಿಯರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ. ಆಯ್ತಮ್ಮ, ನಿಮ್ಮ ಅಳಿಯಂದ್ರು ದೊಡ್ಡ ಮನುಷ್ಯರು, ಅದಕ್ಕೆ ತಾನೇ ಮದ್ವೆ ಆಗಿರೋದು. ಇನ್ಮೇಲೆ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ಬಿಟ್ಟು ಎಲ್ಲಾನು ಕಲ್ತ್ಕೋತೀನಿ. ಓಕೆನಾ? ಆಯ್ತಾಯ್ತು. ಅವಳಲ್ಲಿ ನಿನ್ನಾದ್ನಿ. ಅಂಜಲಿ, ಅಂಜಲಿ, ಬಾ ಅಂಜು, ತಿಂಡಿ ಕೂತ್ಕೊ. ಇವತ್ತು ಸಂಕಷ್ಟಿ, ಉಪವಾಸ ನಂದು. ನೀವೆಲ್ಲ ತಿಂಡಿ ಮಾಡಿ, ನಾನು ಕ್ಲಿನಿಕ್ ಹೊರಡ್ತೀನಿ. ಹುಷಾರಿಲ್ದೆ ಆಲ್ರೆಡಿ ವೀಕ್ ಆಗಿದ್ಯಾ, ಉಪವಾಸ ಮಾಡಿದ್ರೆ ಇನ್ನೂ ವೀಕ್ ಆಗ್ತೀಯಾ. ಕುತ್ಕೊಂಡು ತಿಂಡಿ ತಿನ್ನು. ಇಲ್ಲ ಅದಕ್ಕೆ ಏನೂ ತೊಂದರೆ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನು. ತಿಂಡಿ ಆದ್ಮೇಲೆ ನಾನೇ ನಿನ್ನ ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ. ವ್ರತ ಭಂಗ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ಬೇಡ. ತಪ್ಪು ಕಾಣಿಕೆ ಹಾಕಿದ್ರೆ ಕೂತ್ಕೊಂತೀನಿ. ಉಪವಾಸ ಮಾಡೋದು ಸೈಂಟಿಫಿಕಲ್ಲಿನೂ ಸರಿ ಇರ್ಬೋದು. ನಿನ್ನ ಆಚರಣೆ, ನಿನ್ನ ಭಕ್ತಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿನ್ನ ಹೆಲ್ತ್ ಕಡೆನೂ ಗಮನ ಇರಬೇಕಲ್ವಾ? ಯಾವ ದೇವರು ತನ್ನ ಭಕ್ತರು ಹೊಟ್ಟೆ ಹಸ್ಕೊಂಡಿರ್ಬೇಕು ಅಂತ ಬಯಸಲ್ಲ. ಮುಂಚೆ ಕಾಸಿರ್ತಿರ್ಲಿಲ್ಲ, ಪ್ರತಿದಿನನೂ ಸಂಕಷ್ಟಿನೇ, ಆದ್ರೆ ಇವತ್ತು ಎಲ್ಲ ಇದೆ. ಸುಮ್ಮನೆ ಕೂತ್ಕೊಂಡು ತಿನ್ನು. ಪಾಪ ಅವಳು ತಿಂತಳ್ ಬಿಡಿ, ಏನಕ್ಕೆ ಅಷ್ಟೊಂದು ಬೈತಿದ್ದೀರಾ? ಯಾಕಣ್ಣ, ನನ್ನ ಮೇಲೆ ಏನಾದರೂ ಕೋಪನಾ? ನೀನು ಯಾವತ್ತೂ ಈ ಥರ ಮಾತಾಡಿರ್ಲಿಲ್ಲ. ಅಂಜು, ನೀನ್ ತಿನ್ಲಿ ಅಂತ ಸುಮ್ನೆ ಜೋರ್ ಮಾಡ್ತೀಯಾರಷ್ಟೇ, ಬೈತಿಲ್ಲ ಕಣೆ. ಮನೆ ಯಜಮಾನ ಅಲ್ವಾ, ಕೋಪ್ ತಗೋತೀಯಾರಷ್ಟೇ. ಕೂತ್ಕೋ. ತಟ್ಟೆಲ್ ಬಡಿಸಿರೋದನ್ನ ನೋಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ತಿನ್ನು. ಇವತ್ತು ನಾನೇ ನಿನ್ನ ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ. ಏನಾದರೂ ಹೇಳೋದಿತ್ತಾ ನಂಗೆ? ಇಲ್ಲ.
ಗೀತಾ ಬನ್ನಿ ಇಲ್ಲಿ. ಈ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡೋದಕ್ಕೆ ಹೇಳಿದ್ದೆ, ಚೇಂಜ್ ಆಯ್ತಾ? ಇಲ್ಲ ಮಾಡ್ತೀನಿ ಮೇಡಮ್, ಬೇಗ ಬೇಗ ಮಾಡ್ತೀನಿ. ಇನ್ನ ಯಾವಾಗ ಬೇಗ ಬೇಗ ಮಾಡ್ತೀರೋ? ಮೈ ಗಾಡ್ ಶ್ವೇತಾ, ಇನ್ನ ಇಲ್ಲೇ ಕ್ಲೀನ್ ಮಾಡ್ತಿದ್ದೀರಲ್ಲ, ರೂಮ್ಸ್ ಎಲ್ಲ ಯಾವಾಗ ಕ್ಲೀನ್ ಮಾಡೋದು? ಪ್ಲೀಸ್ ಫಿನಿಶ್ ಇಟ್ ಫಾಸ್ಟ್. ಆಯ್ತರಿ ಶಭಾಷ್. ಅಲ್ಲ ಭಾರ್ಗವ್, ಈ ಮದುವೆ ಅಂದರೆ ನಮ್ಮ ಹುಡುಗ ಮದುಮಗನ್ ಥರ ರೆಡಿಯಾಗಿ ಕ್ರಿಕೆಟ್ ಮ್ಯಾಚ್ ಆಡೋದು ಅಂತ ಅನ್ಕೊಂಡಿದ್ದೆ. ಆದರೆ ನೀನು ನೋಡಿದ್ರೆ ಇಡೀ ಮನೆನೇ ಸ್ಟೇಡಿಯಂ ಥರ ಜಗ ಜಗ ಅನ್ನಿಸ್ತಿದ್ಯಾ. ಶಭಾಷ್. ಈ ಮನೆ ಕ್ಲೀನ್ ಆಗಬೇಕು ಅಂದರೆ ಧೂಳು ಹೋದ್ರೆ ಸಾಲ್ತು, ಮನೇಲಿ ತುಂಬಿಕೊಂಡ್ರು ಕೆಟ್ಟ ಗಾಳಿನ ಹೋಗ್ಬೇಕು, ಅವಾಗಲೇ ಮನೆ ಶುದ್ಧ ಆಗೋದು. ಮನೇಲಿರೋ ಹಳೆ ಧೂಳು ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗಲ್ಲ. ಚೆನ್ನಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡು. ಚೆನ್ನಾಗಿ ಉಜ್ಜಿ. ತಮ್ಮಯ್ಯ, ಮಂಗಳಾರತಿ ಆಯ್ತು. ಉಜ್ಜೋದ್ರಿಂದ ಧೂಳು ಹೋಗ್ಬೋದೇನೋ, ಆದರೆ ಮನೆ ತುಂಬಿಕೊಂಡ್ರೆ ಕೆಟ್ಟ ಗಾಳಿ ಹೋಗ್ಬೇಕು ಅಂದರೆ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡೋದಕ್ಕೆ ಏನು ಕರ್ಮ ಇವಳಿಗೆ. ನನ್ನ ಕಾಲೇ ಕಟ್ ಮಾಡ್ತಿದ್ದಾಳೆ. ಗಂಜಲ್ ಬಿದ್ದಿರೋ ನೋಡ ಇವಳು. ಇವಳಿಂದ ನಾನು ನಾಯಿ ಥರ ಅರಿತಾ ಇದ್ದೀನಿ. ತೆರಿಕೆ ನಾನು ಪಡ್ತಿರೋ ಕೋಪಕ್ಕೆ. ಏಯ್, ರಿಸೀವ್ ಮಾಡು. ಅಶೋಕ್, ನೀವು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಅಲ್ಲ, ಅವ್ಳು ಲವ್ ಮಾಡ್ತಿರೋ ವಿಷಯ ಹೇಳ್ಕೊಂಡಿದ್ದೆ ತಪ್ಪ. ಏನ್ ಯಾವಾಗ್ಲೂ ಹಿಂಗ್ ಗುರ್ರ ಅಂತಿರ್ತೀರಲ್ಲ? ಪ್ರಿಯಾ, ಅವಳು ನನ್ನ ತಂಗಿ. ಅವಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಹೇಗಿದ್ದಾಳೋ ಪ್ರಪಂಚನೂ ಹಾಗೆ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಹೊರಗಿನ ಪ್ರಪಂಚ ಹೇಗೆ ಅಂತ ಅವಳಿಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ಇಟ್ಸ್ ಟು ಡಾರ್ಕ್. ಹಾಗಂತ ಅವಳು ಯಾರನ್ನೂ ಲವ್ ಮಾಡಬಾರ್ದು ಅಶೋಕ್. ನಾವಿಬ್ರು ಕೂಡ ಲವ್ ಮಾಡಿ ತಾನೇ ಮದುವೆ ಆಗಿದ್ದು. ನಂಗೆ ಅವಳ ಮೇಲೆ ಕಂಪ್ಲೀಟ್ ನಂಬಿಕೆ ಇದೆ. ಅವಳೊಬ್ಬ ಒಳ್ಳೆ ಹುಡುಗನ್ನೇ ಲವ್ ಮಾಡ್ತಿರ್ತಾಳೆ ಅಂತ. ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಕರ್ಕೊಂಬಂದು ಮುಂದೆ ನೆಲೆಸ್ತಾಳೆ. ನನಗೆ ಅದೇ ಟೆನ್ಷನ್ ಆಗ್ತಿರೋದು. ಅವ್ನು ಒಳ್ಳೆಯವನಾಗದೆ ಹೋದ್ರೆ? ರೀ, ಅವಳು ನನ್ನ ಆದ್ನಿ. ಆ ಥರ ಯಾರ್ಯಾರನ್ನೋ ಲವ್ ಮಾಡೋ ದಡ್ಡಿ ಏನಲ್ಲ ಅವಳು. ಇನ್ಫ್ಯಾಕ್ಟ್ ಆಗಿ ನಾನು ಅವಳನ್ನ ಯಾವಾಗಲೂ ತಂಗಿ ಥರನೇ ಟ್ರೀಟ್ ಮಾಡಿದ್ದೀನಿ. ಐ ಟೇಕ್ ಕೇರ್ ಆಫ್ ಇಟ್. ಸರಿ ಪ್ರಿಯ, ಅವಳೇ ನಾನು ಇವನ್ನ ಇಷ್ಟಪಡ್ತಿದ್ದೀನಿ ಅಂತ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸೋವರೆಗೂ ನಾನು ಅವಳಿಗೆ ಏನೂ ಕೇಳಕ್ಕೆ ಹೋಗಲ್ಲ. ಅಣ್ಣನ ಮುಂದೆ ಬಂದು ಮಾತಾಡೋ ಧೈರ್ಯ ಅವಳಿಗಿದೆ. ಅವನನ್ನು ಕಾನ್ಫಿಡೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ ಅನ್ನೋದಾದರೆ ಮಾತ್ರ ಈ ಒಂದು ಪ್ರೀತಿ ವರ್ತ್ ಅಂತ ನಾನು ಅನ್ಕೊಂತೀನಿ. ಬಾಯ್ ಅಣ್ಣ, ಬಾಯ್ ಅದಕ್ಕೆ. ಯಾರದು ಪದೇ ಪದೇ ಕಾಲ್ ಮಾಡ್ತಾ ಇದ್ದಿದ್ದು? ಅಶೋಕ್, ಯಾರೋ ಪಾಪ ಅವಳು ಪೇಷಂಟ್ ಇರಬೇಕು. ಆಕ್ಚುಲಿ ನಾವು PG ಇದ್ದಾಗ ಅವಳಿಗೆ ಇದೇ ರೀತಿ ಪದೇ ಪದೇ ಕಾಲ್ಸ್ ಬರ್ತಿತ್ತು. ಐ ಥಿಂಕ್ ಶಿ ಮಸ್ಟ್ ಬಿ ಅ ವೆರಿ ಪಾಪ್ಯುಲರ್ ಡಾಕ್ಟರ್ ಅವ್ರ ಕ್ಲಿನಿಕಲ್ಲಿ. ಏನ್ ಅಶೋಕ್ ನೀವು, ಯು ಶುಡ್ ಬಿ ವೆರಿ ಪ್ರೌಡ್ ಆಫ್ ಹರ್, ಗೊತ್ತಾ? ಸುಬಿ, ಲೇಟ್ ಆಗಿಲ್ವಾ ನಿಂಗೆ? ಹೊರಡು. ಹೋಗಿ ಬರ್ತೀನಿ ಅಣ್ಣ. ಬಾಯ್ ಅಣ್ಣ, ಬಾಯ್ ಅದಕ್ಕೆ. ನೀನು ಒಳಗೆ ಹೋಗು, ನಾವು ಆಮೇಲೆ ಹೊಡ್ತೀವಿ.
ಗೊತ್ತು ಅಣ್ಣಂಗೆ ನನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾನೆ. ನಾನು ಏನು ಮಾಡಿದೆ ಅಂತಾನೆ ಅರ್ಥನೇ ಆಗ್ತಿಲ್ವಲ್ಲ. ಚಿಕ್ಕಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪು. ಆಫೀಸ್ಗೆ ಹೋಗಿ ಬರ್ತೀನಿ. ಏಯ್ ಇದೇನೋ ರೆಡಿ ಆಗಿ ಆಫೀಸ್ಗೆ ಹೊರಟಿಯಾ? ಹುಡುಗಾಟ ಆಡ್ತಿದ್ಯಾ? ಅಪ್ಪು ಇದು ನಿನ್ನ ಮದ್ವೆ ಕಣೋ. ಇಲ್ಲೋಡು, ಇನ್ಮೇಲೆ ಪ್ರತಿಯೊಂದು ಶಾಸ್ತ್ರನೂ ಶುರು ಆಗುತ್ತೆ. ಮೊದಲು ಕಂಕಣ ಶಾಸ್ತ್ರ, ಅದು ನಿನಗೆ ಸೀತನ್ಗೆ ಅಟ್ ಅ ಟೈಮ್ ನಡಿಬೇಕು, ಗೊತ್ತಾಯ್ತಾ? ಅಕ್ಕ ಶಾಸ್ತ್ರದ ಬಗ್ಗೆ ರಾಮ್ಗೆ ಹೇಳಿದ್ರೆ ನಾನು ಏನು ಮಾಡಲ್ಲ, ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾನಷ್ಟೇ. ಸಾಧ್ನ ಚಿಕ್ಕಿ. ಹಾಗೆ ಹೇಳಿ ಒಂದು ಬಾರಿಸ್ತೀನಿ. ಚಿಕ್ಕಿ ನಿಮ್ಗೆ ಅದಕ್ಕೂ ಸ್ಟ್ರೈನ್ ಕೊಡಲ್ಲ ನಾನು. ನೀವು ಹೇಳಿದಾಗೆ ಪ್ರತಿಯೊಂದು ಶಾಸ್ತ್ರನೂ ಮನಸ್ಫೂರ್ತಿಯಿಂದ ಮಾಡ್ತೀನಿ. ಹ್ಯಾಪಿ? ಅಬ್ಬಾ ಸದ್ಯ ನೀನಾದ್ರೂ ನನ್ನ ಮಾತು ಕೇಳ್ತಾ ಇದೀಯಲ್ಲ. ಚಿಕ್ಕಿ ದಿಸ್ ವೆಡ್ಡಿಂಗ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಚಿಕ್ಕಿ. ನೀವು ಹೇಳ್ತಿದ್ದೀರಾ ಅಂತ ನನ್ನ ಡ್ಯೂಟಿ ಅನ್ಕೊಂಡು ಮಾತ್ರ ನಾನು ಮಾಡ್ತಾ ಇಲ್ಲ. ಸೀತಾ ನನ್ನ ಲೈಫಿಗೆ ಬರ್ತಾ ಇದ್ದಾರೆ. ಐ ರಿಯಲಿ ವಾಂಟ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಇನ್ ದಿಸ್ ವೆಡ್ಡಿಂಗ್ ಚಿಕ್ಕಿ. ಕಂಕಣ ಶಾಸ್ತ್ರ ಶುರುವಾಗೋದಕ್ಕೂ ಮುಂಚೆ ಸೀತನೊಂದ್ಸಲ ಮನೆಗೆ ಕರ್ಕೊಂಬ. ಸೀರೆನೆಲ್ಲ ಫೈನಲೈಸ್ ಮಾಡಬೇಕು. ಅದು ಅಲ್ಲದೆ ಫೋಟೋ ಶೂಟ್ ಅರೇಂಜ್ ಆಗಿದೆ. ಸೀರಿಯಸ್ಲಿ? ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಐ ಆಮ್ ಸೋ ಎಕ್ಸೈಟೆಡ್. ಅಪ್ಪು ಏನಾಗಿದೆಯೋ ನಿನ್ಗೆ? ನಿನ್ ಮದ್ವೆಗೋಸ್ಕರ ನಾವೆಲ್ಲ ಎಷ್ಟು ವರ್ಷದಿಂದ ಕಾದಿದ್ದೀವಿ. ನೀನ್ ಮೊದಲು ಹೋಗಿ ಸೀತನ್ ಕರ್ಕೊಂಬ. ಅದು ಬಿಟ್ಟು ನಂಗೆ ಇನ್ನೇನು ಬೇರೆ ಕೆಲಸ ಇದೆ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅಪ್ಪು